ಇನ್ನು ಶಿಥಿಲಾವಸ್ಥೆಯಲ್ಲಿದ್ದಂತಹ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ. ಹೌದು, ತಾನು ಹುಟ್ಟಿ ಬೆಳೆದಂತಹ ಗ್ರಾಮದ ತಾನು ಕಲಿತ ಸರ್ಕಾರಿ ಶಾಲೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಾಯಕಲ್ಪವನ್ನ ನೀಡಿತು. ನಾಳೆ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶಿಥಿಲಗೊಂಡಿದ್ದ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ. ಕೋಟಿ ವೆಚ್ಚದಲ್ಲಿ ಮಾದರಿ ಶಾಲೆ ನಿರ್ಮಿಸಿದ ರಾಮಲಿಂಗಾರೆಡ್ಡಿ. ಹೌದು, ತಾನು ವಿದ್ಯಾಭ್ಯಾಸ ಮಾಡಿದ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಮರುಹುಟ್ಟು ಕೊಟ್ಟಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಯಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಸುಸಜ್ಜಿತ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ಗಳು, ಪ್ಲೇ ಏರಿಯಾ, ಶೌಚಾಲಯ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಶಿಕ್ಷಣ ಇಲಾಖೆಯು ಶಿಕ್ಷಕರನ್ನ ನೇಮಿಸಿದ್ದು, ಅಗತ್ಯವಿದ್ದಲ್ಲಿ ಶಿಕ್ಷಕರ ಸೌಲಭ್ಯವನ್ನ ವೈಯಕ್ತಿಕವಾಗಿ ನೀಡಲಾಗುವುದು. ಅಲ್ಲದೆ ಕೀ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಿಕ್ಷಣ ಕೂಡ ಕಲ್ಪಿಸಲಾಗುವುದು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಒಬ್ಬರು ಟೀಚರ್ ಇದ್ದರು, ಅವರು ಮಧ್ಯಾಹ್ನ 12:30 1 ಗಂಟೆಗೆ ಬರೋರಂತೆ ಇಲ್ಲಿಗೆ. ಅದೇನಾಯಿತು, ಪೇರೆಂಟ್ಸು ನೋಡಿ ಏನಾಗಾಯಿತು, ಮಕ್ಕಳನ್ನ ಈ ಶಾಲೆಗೆ ಸೇರಿಸೋದು ಬಿಟ್ಬಿಟ್ರು. ಆಮೇಲೆ ಕನ್ನಡ ಕೂಡ ಹಳೇದಾಗಿತ್ತಲ್ಲ. ಆಮೇಲೆ ನಾನೇ ನಮ್ಮ ಊರಿನ ಎಲ್ಲ ಹಿರಿಯರಿಗೆಲ್ಲ ಹೇಳಿ ಇಲ್ಲಿ ಹಳೆ ಬಿಲ್ಡಿಂಗ್ನ ಹೊಡೆದಾಕೋದಕ್ಕೆ ಪರ್ಮಿಷನ್ ತೊಗೊಂಡು ಒಂದು 6 ತಿಂಗಳು ಆಯಿತು ಅನ್ಸುತ್ತೆ. 6 ತಿಂಗಳ ಮುಂಚೆ ನಮ್ಮ ಗಣೇಶ್ ಬಾಬು ಅವ್ರಿಗೆ ಹೇಳಿ ಈ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ. ಮುಗಿದಿದೆ. ಇವತ್ತು ಉದ್ಘಾಟನೆ. ನಾಳಿದ್ದಿಂದ ಶಾಲೆ, ನಾಳೆಯಿಂದನೇ ಅದರ ನಾಳಿದ್ದಿಂದ ಅಧಿಕೃತವಾಗಿ ಶಾಲೆ ಪ್ರಾರಂಭ ಆಗುತ್ತೆ. ಮತ್ತು LKG UKGಗೆ ಇಲ್ಲಿ ಒಂದು ಸಂಸ್ಥೆ ಕೀ ಫೌಂಡೇಶನ್ ಎಜುಕೇಷನ್ ಫೌಂಡೇಶನ್ ಅಂತ ಅವರೇ ಬಂದು ಮಕ್ಕಳಿಗೆ LKG ಮಕ್ಕಳಿಗೆ ಇಲ್ಲಿ ಹೇಳ್ಕೊಡ್ತಾರೆ. 1958ರಿಂದ 1960ರಲ್ಲಿ 1 ಮತ್ತು 2ನೇ ತರಗತಿವರೆಗೆ ರಾಮಲಿಂಗಾರೆಡ್ಡಿ ಶೆಟ್ಟಿಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು. ಬಳಿಕ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದ್ರು. ಕಾಲಾನಂತರ ಶಿಕ್ಷಕರ ಅಸಡ್ಡೆಯಿಂದ ನಿರ್ವಹಣೆ ಇಲ್ಲದೆ ದಿನ ಕಳೀತಾ ಇದ್ದಂತೆ ರಾಮಲಿಂಗಾರೆಡ್ಡಿ ಕಲಿತ ಶಾಲೆ ಶಿಥಿಲಗೊಂಡಿತ್ತು. ಕೆಲ ವರ್ಷಗಳ ಬಳಿಕ ಮಕ್ಕಳಿಲ್ಲದೆ ಶಾಲೆ ಮುಚ್ಚಿ ಹೋಗಿತ್ತು. ಗ್ರಾಮಸ್ಥರು ತಮ್ಮ ಮಕ್ಕಳನ್ನ ದೂರದ ಊರಿನ ಶಾಲೆಗೆ ಕಳುಹಿಸುವಂತಾಗಿತ್ತು. ಇದನ್ನ ತಿಳಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೋಟಿ ವೆಚ್ಚದಲ್ಲಿ ಭವ್ಯವಾದ ಸರ್ಕಾರಿ ಶಾಲೆಯನ್ನು ನಿರ್ಮಿಸಿದ್ದಾರೆ ಅಂತ ಶಾಲೆಯ ಹಳೆ ವಿದ್ಯಾರ್ಥಿಗಳು ಸಂತಸವನ್ನು ವ್ಯಕ್ತಪಡಿಸಿದರು. 1ನೇ ಕ್ಲಾಸ್ ಹೋದ್ರಿ. ನಮ್ಗೆ ಅವಾಗ ನಮ್ಮ ಟೀಚರ್ ಹಂಗೆ ಇದ್ರು, 2ನೇ ಕ್ಲಾಸ್ಗೆ ಎಲ್ಲ ಮಗಿಗಳು 21 ಗಂಟೆ ಮಗಿ ಹೇಳಿದ್ವಿ. ಹಾಗೆ ಪಾಠ ಮಾಡ್ತಾಯಿದ್ರು, ಹಂಗೆ ಜೊತೆಗಿದ್ರು. ಅವ್ರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಊರ ಕಡೆ ಇವತ್ತು ನಮ್ಮ ಸ್ಕೂಲ್ ಕಡೆ ಊರ ಕಡೆ ಚೆನ್ನಾಗಿ ಗಮನ ಮಾಡಿಕೊಂಡು ನೀವು ನೋಡ್ತಾ ಹೋಗ್ತೀವಿ. ಸಚಿವರು ನೀವು ಜೊತೆಲೇ ಓದಿದ್ದಂತ ಆಗ ಸಚಿವ್ರ ಜೊತೆ ಹೋದ್ರಿ. ಅವ್ರು ಯೋಗ ಇತ್ತು ಸಚಿವರಾದ್ರು, ನಾವು ಹಳ್ಳಿನಾಗಿದ್ದೀವಿ. ಹಳ್ಳಿನ ಪೂಜೆ ಮಾಡ್ಕೊಂಡಿದ್ದೀರಿ. ಅವ್ರದ್ದು ನೀವು ಇದ್ಕೊಳ್ತಾ ಇರೋದು. ಒಟ್ನಲ್ಲಿ ಶಿಥಿಲಗೊಂಡಿದ್ದ ಹುಟ್ಟೂರು ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿರೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೂತನ ಕಟ್ಟಡ ಉದ್ಘಾಟನೆ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ ವೀಕ್ಷಿಸೋಕೆ ಗ್ರಾಮಕ್ಕೆ ಆಗಮಿಸಿದ್ದು ತಮ್ಮ ಸಹಪಾಠಿಗಳೊಂದಿಗೆ ಶಾಲಾ ದಿನಗಳನ್ನ ಮೆಲುಕು ಹಾಕಿದ್ರು. ಶಾಲೆಯ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಂತೆ ಕುಳಿತು ಸಂಭ್ರಮಿಸಿದರು. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್.